ಈ ಕ್ವೆಶನ್ ನಿಮಗೆ ಸಮರ್ಜಿತ್ನ ನೋಡಿದ್ರೆ ಕನ್ನಡದ ಎಲ್ಲ ಆಕ್ಟರ್ಸ್ಗಳು ನೋಡೋ ಥರ ಇರುತ್ತೆ ಅನ್ನೋ ಕಮೆಂಟ್ ಇತ್ತು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೋದಾಗ. ವಿ ಹ್ಯಾವ್ ಜಸ್ಟ್ ಟು ಕ್ವೆಶನ್ಸ್ ಫ್ರಮ್ ದೇರ್, ಜನರ ಒಂದು ಅಭಿಪ್ರಾಯ, ಅದನ್ನ ಒಂದು ಫಿಲ್ಟರ್ ಮಾಡಿ ಕ್ವೆಶನ್ಸ್ ತಗೊಂಡಿದ್ದೀವಿ. ನಿಮ್ಮನ್ನ ನೋಡಿದಾಗ ಒಂದು ವಿಡಿಯೋಲ್ಲಿ ನಾನೇ ನೋಡಿದ್ದೀನಿ, ನೀವು ಹೇಳಿದ್ದೀರಾ ನಾನು ರಿತಿಕ್ ರೋಷನ್ ಅಲ್ಲ, ಟೈಗರ್ ಶ್ರಾಫ್ ಅಲ್ಲ, ನಾನು ಸಮರ್ಜಿತ್ ಅನ್ನೋದನ್ನ ಹೇಳಿದ್ದೀರಾ ನೀವು ಒಂದು ವಿಡಿಯೋದಲ್ಲಿ. ಸೊ ಈಗ ಜನ ಒಂದಷ್ಟು ಕಮೆಂಟ್ಗಳು ಹಾಕ್ತಿದ್ದಾರೆ, ಬ್ಯಾಕ್ ಲುಕ್ ನೋಡ್ರಿ ಕಿಚ್ಚ ಸುದೀಪ್ ತರ ಇದ್ದಾರೆ ಲುಕ್ ವೈಸ್ ಅಲ್ಲಿ. ನೀವು ಕೇಳಿಸ್ಕೊಂಡಿರಾ ಈ ಕಮೆಂಟ್ ನ ಅಥವಾ ನೋಡಿದೀರಾ? ಒಂದೊಂದು ರಿತಿಕ್ ರೋಷನ್ ಅದೆಲ್ಲ ಹೇಳಿದ್ದಾರೆ ಅಲ್ವಾ? ಸೊ ಹೆಂಗ್ ಅನ್ನಿಸ್ತು ನಿಮ್ಗೆ ಆ ತರ ಕಮೆಂಟ್ಸ್? ನಿಜವಾಗ್ಲೂ ನಾನೀಗ ಮೊದಲನೇ ಸಿನಿಮಾ, ನಾನು ಇನ್ನ ಅವ್ರಿಗೆಲ್ಲ ಮಾಡಿರೋ ಅಚೀವ್ಮೆಂಟ್ಸ್ ಎಲ್ಲ ನಾನು ನೋಡಿದ್ರೆ ನಾನು ಅದು 2% 1% ಅಲ್ಲ. ಸೊ ನನಗೆ ಈಗ ನಂದೇ ಒಂದು ಪ್ರೂವ್ ಮಾಡಬೇಕು, ನಾನು ಯಾರು, ನನಗೇನು ಟ್ಯಾಲೆಂಟ್ ಇದೆ ಅಂತ ಪ್ರೂವ್ ಮಾಡಬೇಕು, ಆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ನಾನು ಕಾಯ್ತಾ ಇದ್ದೀನಿ. ಅವ್ರೇನಂತಾರೆ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ, ನನ್ನ ಪರ್ಸನಾಲಿಟಿ ಬಗ್ಗೆ ಸಿನಿಮಾ ನೋಡಿದಾಗ ಅಂತೆಲ್ಲ ಕಾಯ್ತಾ ಇದ್ದೀನಿ. ಅವಾಗ ನಂದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗ್ಬೋದು ಅಂತ ನಾನು ಕಾಯ್ತಾ. ಅದೇ ಜನ ಕಮೆಂಟ್ ಮಾಡಿ ಇದೆಲ್ಲ ಕೇಳಿದ್ರೆ ಅಂತೂ ನನಗೆ ಖುಷಿ. ಅದೆಲ್ಲ ನಾನು ಒಂದು ವಿಡಿಯೋ ಅಲ್ಲಿ ನೋಡಿದೆ, ಜಸ್ಟ್ ಬ್ಯಾಕ್ ಲುಕ್ ಅಲ್ಲಿ ಇದ್ರು, ಅವ್ರು ಕೂತ್ಕೊಂಡು ಎಡೊಳ್ತಿದ್ರು. ಸೊ ನೋಡಿದಾಗ ಕಿಚ್ಚ ಸುದೀಪ್ ಇರ್ಬೋದಾ ಅಂತ ಕಮೆಂಟ್ ಮಾಡಿದ್ದಾರೆ, ಜಸ್ಟ್ ಬ್ಯಾಕ್ ವಿಡಿಯೋ ಮಾತ್ರ ಹಾಕಿದ್ದಾರೆ. ಕೆಲವೊಂದ್ಸತಿ ಹಂಗೆ ಕಾಣ್ತೀರಾ. ಅಂಡ್ ಇನ್ನಷ್ಟು ಕಮೆಂಟ್ಗಳು ನೋಡಿದ್ರೆ ರಿತಿಕ್ ರೋಷನ್ ಅವರು ಚಿಕ್ಕ ವಯಸ್ಸಲ್ಲಿ ಹೀಗೆ ಇದ್ರು ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡಿದ್ದೀರಾ ಅದನ್ನ? ಕೇಳಿಸ್ಕೊಂಡಿದ್ದೀನಿ, ಬಟ್ ಹೆಂಗ್ ರಿಯಾಕ್ಟ್ ನಿಮ್ಗೆ, ಲೈಕ್ ಅದನ್ನ ಖುಷಿ ಆಗುತ್ತಾ ಆ ತರ ಕೇಳಿಸ್ಕೊಂಡಾಗ? ಈ ಕಾಂಪ್ಲಿಮೆಂಟ್ ಯಾರಿಗೆ ಕಾಂಪ್ಲಿಮೆಂಟ್ ಕೊಟ್ರು ಖಂಡಿತ ಖುಷಿ ಆಗೇ ಆಗುತ್ತೆ. ಅದೇ ಇವ್ರ ತರ ಇದಾರೆ ಅಂತ ಹೇಳ್ತಿದಾರಲ್ಲ, ಖುಷಿ ಆಗತ್ತಾ ಅಂತ ಕಮೆಂಟ್ಗಳನ್ನ ಕೇಳಿದ? ಖಂಡಿತ ಖುಷಿ ಆಗುತ್ತೆ, ಬಟ್ ನಾನು ಅದು ನಂಬಲ್ಲ, ಇನ್ನ 100% ನಾನು ನಂಬಲ್ಲ. ಓಕೆ ಡನ್. ಎಸ್, ಇಬ್ಬರಿಗೂ ಈ ಪ್ರಶ್ನೆ, ಈ ಮೂವಿಯಲ್ಲಿ ಬೋಲ್ಡ್ ಅಂಡ್ ರೊಮ್ಯಾಂಟಿಕ್ ಸೀನ್ಸ್ ಇದೆಯಾ? ರೊಮ್ಯಾನ್ಸ್ ಎಲ್ಲ ಇದೆ ಓಕೆ, ಐ ಮೀನ್ ಅಂದ್ರೆ ಹೇಳ್ದ ನಿಮ್ಗೆ ಯಾವ ತರ ಸಿನಿಮಾ ಇಷ್ಟನೋ ಆ ತರ ಸಿನಿಮಾ ಫುಲ್ ಪ್ಯಾಕೇಜ್ ಆಗಿದೆ. ಓಕೆ, ಅಂದ್ರೆ ಇವಾಗ ಜಸ್ಟ್ ಈ ಒಂದು ಪ್ರೇಮ ಕಥೆ ಅಂತ ಬಂದಾಗ ಜನಕ್ಕೆ ಒಂದು ಕ್ವೆಶನ್ಸ್ ಇರುತ್ತಲ್ವಾ. ಸೊ ಲವ್ ಸ್ಟೋರೀಸ್ ಇವಾಗಿನ ಒಂದು ಐ ಮೀನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತಗೊಂಡಾಗ ಜನಗಳು ಅಷ್ಟು ಮೂವಿಗೆ ಸಪೋರ್ಟ್ ಮಾಡ್ತಿಲ್ಲ. ಜಸ್ಟ್ ಗೋಯಿಂಗ್ ಮೊಬೈಲಲ್ಲಿ ನೋಡ್ಕೊಂಡು ಮೂವಿನ ಅಲ್ಲಿಗೆ ಫಿನಿಶ್ ಮಾಡ್ತಿದ್ದಾರೆ. ಐ ಮೀನ್ ಥಿಯೇಟರ್ಸ್ಗೆಲ್ಲ ಬಂದು ಬಹಳಷ್ಟು ಜನ ಮೂವಿ ನೋಡ್ತಿಲ್ಲ. ಸೊ ಅವ್ರಿಗೆ ಒಂದು ಮೆಸೇಜ್ ಕೊಡಬೇಕು ಅಂತಂದ್ರೆ ಚಿತ್ರಮಂದಿರಕ್ಕೆ ಯಾಕೆ ಜನ ಬಂದು ನೀವು ಮೂವಿ ನೋಡಬೇಕು ಅಂತ ಒಂದು ಕ್ವೆಶನ್, ಐ ಮೀನ್ ಅವ್ರಿಗೆ ಆನ್ಸರ್ ಮಾಡಬೇಕು ಅಂತ ಅಂದಾಗ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ಚಿಕ್ಕ ಹುಡುಗರು, ಐ ಮೀನ್ ಯಂಗ್ಸ್ಟರ್ಸ್ ಈ ಮೂವಿ ಮಾಡಿದ್ದಾರೆ, ಕೆಲವೊಬ್ರು ನೆಗೆಟಿವ್ಸ್ ನೆಗೆಟಿವ್ಸ್ ಎಲ್ಲ ಕಡೆ ಇದ್ದಿದ್ದೆ. ಸೊ ಹಂಗೆಲ್ಲ ಇರ್ಬೇಕಾದ್ರೆ ಗೌರಿ ಮೂವಿ ಅಂತ ಬಂದಾಗ ಒಂದು ಸಾಂಗಿಂದನೇ ಬಹಳಷ್ಟು ಒಂದು ಹಿಟ್ ಆಯಿತು. ಐ ಮೀನ್ ಅದೊಂದೇ ಸಾಂಗು. ಇವಾಗ ಎಲ್ಲ ಕಡೆ ನಾವು ಕಾಲೇಜ್ ಫೆಸ್ಟ್ಗೆ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಆ ಸಾಂಗ್ನ ಹಾಕೊಂಡು ದೇ ಆರ್ ಜಸ್ಟ್ ಎಂಜಾಯಿಂಗ್. ಬಟ್ ಫಸ್ಟ್ ನಿಮ್ಮ ಸಾಂಗ್ ರಿಲೀಸ್ ಆದಾಗ ನಿಮಗೆ ಎಲ್ಲ ಕಮೆಂಟ್ಸ್ ಹೆಂಗಿತ್ತು ನಿಮ್ಮ ಮೂವಿ ಬಗ್ಗೆ? ಆ ಸಾಂಗ್ ರಿಲೀಸ್ ಆಗಿದ್ದೆ ಹೆಂಗ್ ಅನ್ನಿಸ್ತು? ಐ ಮೀನ್ ಜನರ ಒಪಿನಿಯನ್ ಹೆಂಗಿತ್ತು ನಿಮ್ಗೆ? ತುಂಬಾ ಚೆನ್ನಾಗಿ, ಜನರೆಲ್ಲ ಎಷ್ಟೊಂದು ಹೊಗಳುತ್ತಿದ್ರು, ತುಂಬಾ ಖುಷಿ ಆಗ್ತಾ ಇತ್ತು. ಕ್ಯಾಂಪಸ್ ಅಲ್ಲೇ ಪೀಪಲ್ ವರ್ ಶೌಟಿಂಗ್. ಅದೇ ಆ ತರ ನನಗೂ ಸಾನ್ಯ ಆಗುತ್ತೆ. ಬಟ್ ನಾನಂತೂ ಇದು ಫಸ್ಟ್ ಟೈಮ್ ನಾನು ಆ ತರ ಜನರು ಕಿರ್ಚಾಡೋದು ನಾನು ಕೇಳಿರೋದು, ಆಮೇಲೆ ಆ ತರ ಸಪೋರ್ಟ್ ಮಾಡಿ ಆ ತರ ಹೇಳ್ತಾ ಇದ್ದಿದ್ದೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ನನ್ನ ಮೊದಲನೇ ಸಲ ಯಾರೋ ನೋಡಿ ಗೌರಿ ಸಿನಿಮಾದ ಹಾಡಲ್ಲಿ ಟೈಮ್ ಬರುತ್ತೆ ಮಾಡಿದ್ಯಾ ಅಂತೆಲ್ಲ ಬಂದು ಹೊಗಳುತ್ತಿದ್ರು. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಏನಿಲ್ಲ ಅಂದ್ರೆ ಜನರ ಒಪಿನಿಯನ್ಸ್ ಅದೊಂದ್ ಕಡೆ ಆದ್ರೆ, ಸಿನಿಮಾ ಐ ಮೀನ್ ನಮ್ಮ ಕನ್ನಡ ಚಿತ್ರರಂಗ ಇರುವಂತ ಆಕ್ಟರ್ಸ್ ಅಂಡ್ ಕಲಾವಿದರು ಯಾರ್ಯಾರಿದ್ದಾರೆ ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಒಂದು ಕಾಲ್ ವಿಶ್ ಆ ಥರ ಏನಾದ್ರು ಬಂತಾ? ಯಾರಾದ್ರೂ ನಿಮ್ಗೆ ಖುಷಿ ಆಗುವಂತ ಒಂದು ಪರ್ಸನ್ ನೀವು ಹೇಳ್ಬೋದು, ಯಾರು ನಿಮ್ಗೆ ವಿಶ್ ಮಾಡಿ ಆ ಸಾಂಗ್ ನೋಡಿದ ಮೇಲೆ ಯಾರಾದ್ರೂ ನಿಮಗೆ ಕಾಲ್ ಮಾಡಿ? ಇಂಡಸ್ಟ್ರಿಲಿ ಇವಾಗ ನನಗೆ ದೊಡ್ಡ ಪರದೆಯಿಂದ ಜಾಸ್ತಿ ಪರಿಚಯ ಇಲ್ಲ ಯಾರು. ನನ್ನ ಸಣ್ಣ ಪರದೆ ಹಿಂದೆ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಹಲವಾರು ಜನ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನಿಮ್ಮ ಸಾಂಗ್ ನೋಡಿದೆ ಅಂತಲೂ ಹೇಳಿದ್ದಾರೆ. ಸೊ ಅವರೇ ಸಾಂಗ್ಗೆ ರೀಲ್ಸ್ ಎಲ್ಲ ಮಾಡಿ ಕೂಡ ಹಾಕಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅವರು ಇವರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ನಮಗೆ ಬೇಕಾಗಿರೋರೆ, ಎಲ್ಲರೂ ಟ್ಯಾಲೆಂಟೆಡ್ ಪೀಪಲ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಸಾಂಗ್ ಕೇಳಿದಾಗ ನಾನು ಇಂದ್ರಜಿತ್ ಸರ್ಗೆ ಹೇಳಿದ್ದೆ, ಸರ್ ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ, ಈ ಸಾಂಗ್ ಮಾತ್ರ ವೈರಲ್ ಆಗೇ ಆಗುತ್ತೆ 100%. ಬಿಕಾಸ್ ಆ ಲಿರಿಕ್ಸೇ ಅಷ್ಟು ರಿಲೇಟಬಲ್ ಆಗಿದೆ. ಆ್ಯಂಡ್ ಏನೋ ಒಂಥರ ಮುನ್ನುಗ್ಬೇಕು ಅಂತ ಅನ್ಸುತ್ತಲ್ವಾ. ಸೊ